ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಅತಂತ್ರ ವಿಧಾನಸಭೆ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆ. ಶ್ರೀರಾಮುಲುಗೆ ತಿಪ್ಪೇಸ್ವಾಮಿ ಬೆಂಬಲಿಗರ ಬೆಸ್ಸಿ. ಇಂಡಿಯಾ ಟುಡೇ ಹಾಗೆಯೇ ಕಾರ್ವೆ ಸಮೀಕ್ಷೆ ಬಹಿರಂಗವಾಗಿದೆ. ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣವಾಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಅತಿದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಸರ್ಕಾರ ರಚನೆಗೆ ಯಾರಿಗೂ ಕೂಡ ಸ್ಪಷ್ಟ ಬಹುಮತ ಸಿಗೋದಿಲ್ಲ. ಸರ್ಕಾರ ರಚಿಸೋದ್ರಲ್ಲಿ ಜೆಡಿಎಸ್ನ ಪಾತ್ರ ನಿರ್ಣಾಯಕವಾಗುತ್ತೆ. ಹಾಗಾಗಿ ಕಿಂಗ್ ಮೇಕರ್ ಆಗುತ್ತೆ ದೇವೇಗೌಡರ ಪಕ್ಷ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟುಡೇ ಕಾರ್ವೆ ಸಮೀಕ್ಷೆ ಇದೀಗ ಬಹಿರಂಗವಾಗಿದೆ. ಇದರ ಪ್ರಕಾರ ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣವಾಗುತ್ತೆ. ಯಾವ ಪಕ್ಷ ಕೂಡ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ. ಇನ್ನು ಕಿಂಗ್ ಮೇಕರ್ ಆಗಿ ದೇವೇಗೌಡರ ಪಕ್ಷ ಜೆಡಿಎಸ್ ಇಲ್ಲಿ ನಿರ್ಣಾಯಕ ಪಾತ್ರವನ್ನ ಸರ್ಕಾರ ರಚನೆ ಮಾಡೋದ್ರಲ್ಲಿ, ಗವರ್ಮೆಂಟ್ ಫಾರ್ಮೇಷನ್ ಮಾಡೋದ್ರಲ್ಲಿ ತನ್ನ ಪಾತ್ರವನ್ನ ಇಲ್ಲಿ ನಿರ್ವಹಿಸುತ್ತೆ ಅಂತ ಈ ಸಮೀಕ್ಷೆ ಇದೀಗ ಹೇಳ್ತಾ ಇದೆ. ಸರ್ಕಾರ ರಚನೆಗೆ ಯಾರಿಗೂ ಕೂಡ ಸ್ಪಷ್ಟವಾಗಿ ಬಹುಮತ ಸಿಗೋದಿಲ್ಲ. ಆದ್ರೆ ಅತಿದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮುತ್ತೆ. ಸರ್ಕಾರ ರಚನೆಗೆ ಸ್ಪಷ್ಟ ಬಹುಮತ ಸಿಗೋದಿಲ್ಲ. ಆದ್ರೆ ಸರ್ಕಾರ ರಚಿಸೋದ್ರಲ್ಲಿ ಜೆಡಿಎಸ್ನ ಪಾತ್ರವೇ ನಿರ್ಣಾಯಕವಾಗುತ್ತೆ. ಹಾಗಾಗಿ ಕಿಂಗ್ ಮೇಕರ್ ಆಗುತ್ತೆ ದೇವೇಗೌಡರ ಜೆಡಿಎಸ್ ಪಕ್ಷ ಅಂತ ಇದೀಗ ಇಂಡಿಯಾ ಟುಡೇ ಕಾರ್ವೆ ಸಮೀಕ್ಷೆ ಬಹಿರಂಗಪಡಿಸಿದೆ. ಹಾಗಾಗಿ ಅತಂತ್ರ ವಿಧಾನಸಭೆ ನಿರ್ಮಾಣವಾಗುತ್ತಾ ಮತ್ತೊಮ್ಮೆ ಕರ್ನಾಟಕದಲ್ಲಿ ಅನ್ನೋದನ್ನ ನೋಡಬೇಕು. ಅದರ ಜೊತೆಗೆ ಅತಿದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮುತ್ತೆ. ಆದ್ರೆ ಸ್ಪಷ್ಟ ಬಹುಮತ ಯಾವ ಪಕ್ಷಕ್ಕೂ ಕೂಡ ಸಿಗೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಸರ್ಕಾರ ರಚನೆಯಲ್ಲಿ ಜೆಡಿಎಸ್ ಪಾತ್ರ ನಿರ್ಣಾಯಕವಾಗುತ್ತೆ. ಕಿಂಗ್ ಮೇಕರ್ ಆಗಿ ಜೆಡಿಎಸ್ ಇಲ್ಲಿ ನಿರ್ಣಯವನ್ನ ಕೈಗೊಳ್ಳಬೇಕಾಗುತ್ತೆ ಅಂತ ಕೂಡ ಈ ಸಮೀಕ್ಷೆ ಹೇಳಿದೆ. ಹಾಗಾದ್ರೆ ಈ ಸರ್ವೆ ಪ್ರಕಾರ ಈ ಬಾರಿ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸೀಟ್ ಸಿಗುತ್ತೆ ಅಂತ ಕೂಡ ಬಹಿರಂಗಪಡಿಸಿದೆ. ಸರ್ವೆ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ 92ರಿಂದ 101 ಸೀಟ್ಗಳು ಸಿಗಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಬಿಜೆಪಿಗೆ 78ರಿಂದ 86 ಸೀಟ್ಗಳು ಸಿಗಬಹುದು ಅಂತ. ಇನ್ನು ಕಿಂಗ್ ಮೇಕರ್ ಅಂತ ಈಗ ಸರ್ವೆನೇ ಹೇಳ್ತಾ ಇದೆ. ಜೆಡಿಎಸ್ಗೆ 34ರಿಂದ 43 ಸ್ಥಾನಗಳು ಸಿಗಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸೀಟ್ ಸಿಗಬಹುದು ಅಂತ ಈ ಸರ್ವೆ ಮುಖಾಂತರವಾಗಿ ಬಹಿರಂಗಗೊಂಡಿದೆ. ಇಂಡಿಯಾ ಟುಡೇ ಕಾರ್ವೆ ಸಮೀಕ್ಷೆ ಇದನ್ನ ಬಹಿರಂಗಪಡಿಸಿದೆ. ಇದರ ಪ್ರಕಾರ ಕಾಂಗ್ರೆಸ್ ಬಗ್ಗೆ ತೃಪ್ತಿ ಇದೆಯಾ ಅಂತ ಕೇಳಿದಕ್ಕೆ ಉತ್ತಮ ಅಂತ 38% ಜನ ಹೇಳಿದ್ದಾರೆ. ಸಾಧಾರಣ ಅಂತ 31 ಹೇಳಿದ್ದಾರೆ. ಇನ್ನು ಕಳಪೆ ಅಂತ 29% ಅಷ್ಟು ಜನ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಎಂದು ಗೊತ್ತಾಗಿದೆ. ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ ಸಿಗುತ್ತೆ ಅಂತ ಈ ಸರ್ವೆ ಹೇಳಿದೆ. ಅದರ ಪ್ರಕಾರ ಕಾಂಗ್ರೆಸ್ಗೆ 92ರಿಂದ 101 ಅಂದ್ರೆ ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಹೊರ ಹೊಮ್ಮುತ್ತೆ. ಆದ್ರೆ ಮೆಜಾರಿಟಿ ಸಿಗೋದಿಲ್ಲ, ಅಂದ್ರೆ ಸ್ಪಷ್ಟ ಬಹುಮತ ಕಾಂಗ್ರೆಸ್ಗೆ ಸಿಗೋದಿಲ್ಲ. ಇನ್ನು ಜೆಡಿಎಸ್ ಇಲ್ಲಿ ಕಿಂಗ್ ಮೇಕರ್ ಆಗುತ್ತೆ ಅಂತ ಈ ಸರ್ವೆ ಹೇಳಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳ್ಕಟ್ಟಿ. ಶ್ರೀನಿವಾಸ್, ಈಗ ಈ ಸಮೀಕ್ಷೆ ಬಹಿರಂಗವಾಗ್ತಾ ಇದ್ದಂತೆ ಸಾಕಷ್ಟು ಹಿಂದಿನಿಂದಲೂ ಕೂಡ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅತಂತ್ರ ವಿಧಾನಸಭೆ ನಿರ್ಮಾಣವಾಗಬಹುದು ಅಂತ ಒಂದು ಟಾಕ್ ಇತ್ತು. ಅದಕ್ಕೆ ಈ ಸರ್ವೆ ಮತ್ತಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಈ ಸರ್ವೆ ಇದೀಗ ಬಹಿರಂಗವಾಗ್ತಾ ಇದ್ದಂತೆ ರಾಜಕೀಯ ನಾಯಕರು ಏನಾದರೂ ರಿಯಾಕ್ಷನ್ ಕೊಡ್ತಾ ಇದ್ದಾರಾ? ಶರ್ಮಿತಾ, ರಾಜ್ಯ ರಾಜಕಾರಣದಲ್ಲಿ ಇಂಡಿಯಾ ಟುಡೇ ಮತ್ತು ಕಾರ್ವೆ ಒಂದು ಸಮೀಕ್ಷೆ ಬಹಳ ಕುತೂಹಲ ಮೂಡಿಸಿತ್ತು ಅಂತ ಹೇಳ್ಬೋದು. ಏನು ಮೂರೂ ಪಕ್ಷದ ಒಂದು ರಾಜಕೀಯ ಮುಖಂಡರು ಹೇಳೋ ರೀತಿಯಲ್ಲಿ ನಮ್ಮ ಪಕ್ಷವೇ ಸಂಪೂರ್ಣವಾಗಿರ್ತಕ್ಕಂಥ ಬಹುಮತವನ್ನು ಪಡೆಯುತ್ತೆ, ನಾವೇ ಒಂದು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಅದನ್ನ ಸಮೀಕ್ಷೆ ಇದು ಸುಳ್ಳಾಗಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಅತಂತ್ರ ವಿಧಾನಸಭೆ ನಿರ್ಮಾಣವಾಗುತ್ತೆ ಅಂತಕ್ಕಂಥ ಒಂದು ಸಮೀಕ್ಷೆಯನ್ನ ಇದು ಬಹಿರಂಗಪಡಿಸಿದೆ. ಅಂದ್ರೆ ಯಾವ ಪಕ್ಷಕ್ಕೂ ಕೂಡ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಬಹುಮತ ಸಿಗೋದಿಲ್ಲ. ಹೀಗಾಗಿ ಅಲ್ಟಿಮೇಟ್ ಆಗಿ ಮತ್ತೆ ಜೆಡಿಎಸ್ ಇಲ್ಲಿ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮುತ್ತೆ ಅಂತಕ್ಕಂಥದ್ದು ಏನು ಕಳೆದ 3 ವರ್ಷಗಳಿಂದ ದೇವೇಗೌಡರು ಹೇಳ್ತಾನೆ ಬರ್ತಿದ್ರು. ಅಂದ್ರೆ ಜೆಡಿಎಸ್ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ವಹಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಈ ಸರ್ವೆ ಕೂಡ ಅದನ್ನೇ ಹೇಳುತ್ತೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ 78ರಿಂದ 86 ಕ್ಷೇತ್ರಗಳು ಬಿಜೆಪಿ ಪಡೆಯುತ್ತೆ, ಗೆಲ್ಲುತ್ತೆ ಅಂತಕ್ಕಂಥದ್ದು ಹೇಳಿದಾದ್ರೆ 90ರಿಂದ 101 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥದ್ದು, 34ರಿಂದ
43 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ಲುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದು ಇದೆಲ್ಲ ನೋಡ್ತಾ ಹೋದ್ರೆ ಅತಂತ್ರ ಪರಿಸ್ಥಿತಿ ಇಲ್ಲಿ ಮತ್ತೆ ರಾಜ್ಯ ರಾಜಕಾರಣ ನಿರ್ಮಾಣವಾಗುತ್ತೆ. ಹೀಗಾಗಿ ಅಲ್ಟಿಮೇಟ್ ಆಗಿ ಜೆಡಿಎಸ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ಬಿಜೆಪಿ ಜೊತೆ ಹೋಗುತ್ತಾ ಅಥವಾ ಕಾಂಗ್ರೆಸ್ ಜೊತೆ ಹೋಗುತ್ತಾ ಅಂತಕ್ಕಂಥದ್ದೇ ಇಲ್ಲಿ ಬಹಳ ಕುತೂಹಲ ಮೂಡಿಸುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಒಂದು ಸರ್ವೆ, ಈ ಒಂದು ರಾಜಕೀಯ ವಾತಾವರಣ ನೋಡಿದಾಗ, ಸದ್ಯದ ಒಂದು ರಾಜಕೀಯ ವಾತಾವರಣ ನೋಡಿದಾಗ ಸತ್ಯಕ್ಕೆ ಬಹಳ ಹತ್ತಿರವಾಗಿದೆ ಅಂತ ಹೇಳ್ಬೋದು ಶರ್ಮಿತಾ. ಫೈನ್. ಅಂದ್ರೆ ಈಗ ಈ ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ ದೇವೇಗೌಡರು ನೀವು ಹೇಳಿದಾಗಲೇ ಸಾಕಷ್ಟು ಬಾರಿ ಹೇಳಿದ್ದಾರೆ ನಾವೇ ಕಿಂಗ್ ಮೇಕರ್ ಆಗೋದು ಅಂತ. ಬಟ್ ಈ ಹಿಂದೆ ಸ್ವಲ್ಪ ದಿನದ ಹಿಂದೆ ನಾವು ನೆನಪಿಸ್ಕೊಳ್ಳೋದಾದ್ರೆ ಶ್ರೀನಿವಾಸ್, ದೇವೇಗೌಡರು ಹೇಳಿದ್ರು ಕಾಂಗ್ರೆಸ್ ಎಲ್ಲೆಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಘೋಷಣೆ ಮಾಡ್ಲಿ, ಅಲ್ಲಲ್ಲಿ ನಾವು ರೆಡಿ ಇದೀವಿ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಹಿಂಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ನಾನು ಹೇಳಿದೆ ಸ್ಟೇಟ್ಮೆಂಟ್ ಬೇರೆ, ಮೀಡಿಯಾದಲ್ಲಿ ತೋರಿಸಿದ್ದೇ ಬೇರೆ, ಅದು ಟ್ವಿಸ್ಟ್ ಪಡ್ಕೊಂಡಿದೆ ನನ್ನ ಸ್ಟೇಟ್ಮೆಂಟ್ ಅಂತೆಲ್ಲ ಹೇಳಿದ್ರು. ಬಹುಶಃ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಹಾಗಾದ್ರೆ ದೇವೇಗೌಡರು ಹೇಳಿದ್ರ? ಖಂಡಿತವಾಗಿ ಶರ್ಮಿತಾ, ಯಾವುದೇ ಒಬ್ಬ ರಾಜಕಾರಣಿ ಇರಬಹುದು, ಪಕ್ಷದ ಮುಖಂಡರಾಗಿರ್ಬೋದು, ಚುನಾವಣೆಗೂ ಮುಂಚಿತವಾಗಿ ನಾವು ಯಾವ ರೀತಿಯನ್ನು ಒಪ್ಪಂದ ಮಾಡಿಕೊಳ್ಳಲ್ಲ ಅಂತ ಎಲ್ಲಿಯೂ ಕೂಡ ಒಪ್ಪಂದ ಮಾಡ್ಕೋತೇವೆ ಅಂತ ಹೇಳಿ ಎಲ್ಲಿಯೂ ಕೂಡ ಬಹಿರಂಗವಾಗಿ ಹೇಳೋದಿಲ್ಲ. ಯಾಕಂತಂದ್ರೆ ಇದು ಮತದಾನದ ಮೇಲೆ ಮತ್ತು ಪಕ್ಷದ ಮೇಲೆ ಸಾಕಷ್ಟು ಒಂದು ಪರಿಣಾಮ ಬೀರತಕ್ಕಂಥ ಸಾಧ್ಯತೆ ಕೂಡ ಇದೆ. ಅದೇ ನಿಟ್ಟಿನಲ್ಲಿ ದೇವೇಗೌಡರು ಒಂದ್ ರೀತಿ ನಾನು ಕಾಂಗ್ರೆಸ್ ಜೊತೆ ಸೀಟ್ ಹಂಚಿಕೆ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಕ್ಷಣಾರ್ಧದಲ್ಲಿ ಯಾವುದೇ ಒಂದು ಸೀಟ್ ಹಂಚಿಕೆ ಇಲ್ಲ ಅಂತ ಹೇಳಿದ್ರು. ಜೊತೆಗೆ ನಾವು ಒಂದು ಪಕ್ಷವಾಗಿ ನಾವು ಚುನಾವಣೆಯನ್ನು ಫೇಸ್ ಮಾಡ್ತೀವಿ, ಏನು ಬಹುಮತ ಪಡೆಯುವ ನಿಟ್ಟಿನಲ್ಲಿ ನಾವು ಶ್ರಮ ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಕುಮಾರಸ್ವಾಮಿ ಅವರಾಗಿರ್ಬೋದು ಮತ್ತು ದೇವೇಗೌಡರಾಗಿರ್ಬೋದು ಇಬ್ರು ಕೂಡ ಹೇಳ್ತಾನೆ ಬಂದ್ರು. ಅದೇ ನಿಟ್ಟಿನಲ್ಲಿ ಇವಾಗ ಅವರು ರಾಜ್ಯವ್ಯಾಪಿ ಒಂದು ಪ್ರಚಾರ ಕಾರ್ಯವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಇಷ್ಟೇ, ಏನು ಬಿಜೆಪಿ ಅವರು ಮಿಷನ್ 150 ಅಂತ ಹೇಳ್ತಾ ಬಂದ್ರು, ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರ ಒಂದು ಹವಾ ಇಟ್ಕೊಂಡು ಮತ್ತು ಅಮಿತ್ ಶಾ ಅವರು ಏನು ರಾಜ್ಯದಲ್ಲಿ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಇದು ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಂತಕ್ಕಂಥ ಒಂದು ಮನೋಭಾವನೆ ಕೂಡ ಬಿಜೆಪಿ ಮುಖಂಡರಲ್ಲಿ ಇತ್ತು. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಏನು ಆಡಳಿತವನ್ನು ನೀಡಿದ್ರು, ಸಾಕಷ್ಟು ನಾವು ಜನಗಳಿಗೆ ಒಂದು ಭಾಗ್ಯಗಳನ್ನು ನೀಡಿದೀವಿ ಅಂತಕ್ಕಂಥದ್ದು, ಸಾಕಷ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆಗಳನ್ನ ನಾವು ಮಾಡಿದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ನಾವು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬಹುಮತವನ್ನ ಪಡಿತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಅದು ಈ ಸಮೀಕ್ಷೆಯಲ್ಲಿ ಸುಳ್ಳಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಜೆಡಿಎಸ್ ಎರಡೂ ರಾಷ್ಟ್ರೀಯ ಪಕ್ಷಗಳ ಆಡಳಿತವನ್ನ ರಾಜ್ಯದ ಜನತೆ ನೋಡಿದ್ದಾರೆ. ಹೀಗಾಗಿ ಪ್ರಾದೇಶಿಕ ಪಕ್ಷ ನಾಡು ನುಡಿಯ ಜಲ ರಕ್ಷಣೆಗಾಗಿ ಪ್ರಾದೇಶಿಕ ಪಕ್ಷಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನು ಇಟ್ಕೊಂಡು ಅವರು ಚುನಾವಣೆ ಹೋಗ್ತಾ ಇದ್ದಾರೆ. ಹೀಗಾಗಿ ಮತ್ತೊಮ್ಮೆ ಅತಂತ್ರವಾಗಿರ್ತಕ್ಕಂತಹ ವಿಧಾನಸಭೆ ನಿರ್ಮಾಣವಾಗುತ್ತೆ ಅಂತಕ್ಕಂಥ ಸಮೀಕ್ಷೆಯನ್ನ ಇದೇನು ಬಹಿರಂಗವಾಗಿದೆ, ಇದು ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ಹೇಳ್ಬೋದು ಶರ್ಮಿತಾ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಸರ್ವೆಗೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಗೋ ಮಧುಸೂದನ್ ಹಾಗೇನೆ ಕಾಂಗ್ರೆಸ್ ಇಂದ ಬ್ರಿಜೇಶ್ ಕಾಳಪ್ಪ, ಇನ್ನು ಜೆಡಿಎಸ್ ಇಂದ ಮರಿಲಿಂಗೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ್ಕೊಂಬನೆ. ಮೊದಲನೇದಾಗಿ ಸರ್ವೆ ನಂಬಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಕರ್ವಿ ಅಂತ ಯಾವ ಒಂದು ಏಜೆನ್ಸಿ ಇದೆ, ಅದು ಮೊದಲನೇ ಬಾರಿ ಅವರು ಆಕ್ಚುಲಿ ಒಪಿನಿಯನ್ ಪೋಲ್ ಮಾಡಿರೋಂಥವ್ರು. ಅವ್ರಿಗೇನು ಯಾವ್ದು ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಸೊ ನಾನು ಯಾವತ್ತೂ ಕೂಡ ಈ ಕರ್ವಿ ಅಂತ ನಾನು ಹೇಳೇ ಇಲ್ಲ. ಅವರು ಹೆಚ್ಚಾಗಿ ಸ್ಟಾಕ್ಸ್ ಅಂಡ್ ಶೇರ್ಸ್ ಮಾಡ್ತಿದ್ದವ್ರು ಇವತ್ತು ಬಂದು ಅವರು ಸರ್ವೆ ಮಾಡಿಸ್ತಾ ಇದ್ದಾರೆ. ನಾನೊಂದು ಟಿವಿ ನೋಡ್ತಿದ್ದಾಗ ಒಂದು ಕ್ಷಣದಲ್ಲಿ ಅವ್ರು ಏನ್ ತೋರಿಸಿದ್ರು ಅಂತ ಹೇಳಿದ್ರೆ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 19 ಸೀಟ್ಗಳಿವೆ ಅಂತ, ಆಕ್ಚುಲಿ 40 ಇವೆ ಇಲ್ಲಿ. ಸೊ ಇವೆಲ್ಲ ತುಂಬಾ ಬೇಸಿಕ್ ಎರರ್ಸ್ ತುಂಬಾ ನಡೆದಿವೆ. ಬಟ್ ಒಂದ್ ಮಾತ್ರ ನಾವು ತಿಳ್ಕೊಬೇಕಾಗತ್ತೆ, CSDS ಒಂದು ಸರ್ವೆ ಮಾಡಿದೆ, ಅದ್ರಲ್ಲಿ ನಾವು 17% ಮುಂದೆ ಇದ್ದೀವಿ. ಮತ್ತೆ C4 ಒಂದು ಸರ್ವೆ ಮಾಡಿದೆ, ಅದ್ರಲ್ಲಿ ನಾವು 15% ಮುಂದೆ ಇದ್ದೀವಿ. ಹಾಗೆ ಇದನ್ನು ಕೂಡ ನಾವು ಒಪ್ಕೊಂಡ್ರೆ ಇದನ್ನ 2% ನಾವು ಮುಂದೆ ಇದ್ದೀವಿ. ಮೂರ್ದು ಒಂದು ಆವರೇಜ್ ತಗೊಂಡ್ರೆ ಸುಮಾರು 10% ಮುಂದೆ ಇದೀವಿ ನಾವು. ಮೊದಲನೇದಾಗಿ ಸರ್ವೆ ನಂಬಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಕರ್ವಿ ಅಂತ ಯಾವ ಒಂದು ಏಜೆನ್ಸಿ ಇದೆ, ಅದು ಮೊದಲನೇ ಬಾರಿ ಅವರು ಆಕ್ಚುಲಿ ಒಪಿನಿಯನ್ ಪೋಲ್ ಮಾಡಿರೋಂಥವ್ರು. ಆದ್ರೆ ಒಂದು ಸಂಗತಿ ನಮಗೆ ನಿಜವಾಗ್ಲೂ ಸಹ ನಾವಿನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತನ್ನುವಂತ ಒಂದು ಎಚ್ಚರಿಕೆಯನ್ನ ಈ ಒಂದು ಸಮೀಕ್ಷೆ ಕೊಡುತ್ತೆ ಅಂತ ಅಷ್ಟೇ ನಾನು ಹೇಳುವಂತದ್ದು. ಇನ್ನು 224 ಕ್ಷೇತ್ರಗಳ ಬಿಜೆಪಿಯ ಅಭ್ಯರ್ಥಿಗಳಾಗ್ಲಿ, ಕಾಂಗ್ರೆಸ್ನ ಅಭ್ಯರ್ಥಿಗಳಾಗ್ಲಿ, ಜನತಾದಳದ ಅಭ್ಯರ್ಥಿಗಳಾಗ್ಲಿ ಅನೌನ್ಸ್ ಆಗಿಲ್ಲ. ಅನೇಕ ಬಾರಿ ಕ್ಯಾಂಡಿಡೇಟ್ ಅನೌನ್ಸ್ ಆದ ನಂತರದಲ್ಲಿ 1-2% ಸ್ವಿಂಗ್ ಆಗುವಂತದ್ದನ್ನ ನಾವು ಕಂಡಿದ್ದೇವೆ. ಈ ಕ್ಯಾಂಡಿಡೇಟ್ ನ ಆಧಾರದ ಮೇಲೆ ನಡೆಯುವಂತ 1-2% ಸ್ವಿಂಗ್ ಏನಿರುತ್ತೆ, ಇದು ಚುನಾವಣೆಯ ಹಣೆ ಬರಹವನ್ನ ಸುಮಾರು ಒಂದು 15-20-30 ಸೀಟ್ಗಳಷ್ಟು ವ್ಯತ್ಯಾಸ ಮಾಡುವಂತದ್ದನ್ನ ನಾವು ಕಂಡಿದ್ದೀವಿ ಇಲ್ಲಿ ತನಕ. ಬಿಜೆಪಿಯಲ್ಲಿ ಸ್ವಲ್ಪ ಟಿಕೆಟ್ಗೆ ಹೆಚ್ಚು ಗುದ್ದಾಟ ಇದೆ ಅಂತಂದ್ರೆ ಅರ್ಥ ಬಿಜೆಪಿ ಅತ್ಯಂತ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತ ಪಕ್ಷ ಅಂತನ್ನುವಂಥದ್ದು ಜನರ ನಿರೀಕ್ಷೆಯಲ್ಲೂ ಇದೆ, ಕಾರ್ಯಕರ್ತರ ನಿರೀಕ್ಷೆಯಲ್ಲೂ ಇದೆ, ಅಭ್ಯರ್ಥಿಗಳಾಗಬೇಕು ಅಂತನ್ನುವಂಥವ್ರ ನಿರೀಕ್ಷೆಯಲ್ಲೂ ಇದೆ. ಆದ್ರೆ ಒಂದು ಸಂಗತಿ ನಮಗೆ ನಿಜವಾಗ್ಲೂ ಸಹ ನಾವಿನ್ನೂ ಈ ರಾಜ್ಯದ ಜನ 5 ವರ್ಷ ಗೋ ಮಧುಸೂದನ್ ಅವರ ಆಡಳಿತವನ್ನು ನೋಡಿದ್ರೆ
ಇವತ್ತಿನ ಈ ಸರ್ಕಾರದ ಆಡಳಿತವನ್ನು 5 ವರ್ಷ ನೋಡಿದ್ದಾರೆ. 20 ತಿಂಗಳ ಆಡಳಿತ ಮಾತ್ರ ಕುಮಾರಸ್ವಾಮಿ ಅವರು ನೋಡಿದ್ದಾರೆ ಸರ್. ಆ 20 ತಿಂಗಳಲ್ಲಿ ಯಾವುದೇ ಒಂದೇ ಒಂದು ಇದು ಸರಿ ಇರಲಿಲ್ಲ. 20 ತಿಂಗಳ ಆಡಳಿತದಲ್ಲಿ ಈ ಪಾಯಿಂಟ್ ಸರಿ ಇರಲಿಲ್ಲ ಅಂತ ಹೇಳ್ತಕ್ಕಂಥ ಒಂದೂ ಇರಲಿಲ್ಲ. ಕುಮಾರಸ್ವಾಮಿ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಆತ್ಮಾಭಿಮಾನ, ದೃಢ ವಿಶ್ವಾಸ, ಅವರು ಬಿಟ್ಟಿರ್ತಕ್ಕಂಥ ಒಂದು ಕನಸು, ಈ ರಾಜ್ಯದ ಒಂದು ಆಗುಹೋಗುಗಳ ಬಗ್ಗೆ ಜನಕ್ಕೆ ಏನಾಗಿದೆ ಸರ್, ಇಲ್ಲ ಕುಮಾರಸ್ವಾಮಿಗೆ ಒಂದ್ಸಾರಿ ಕೊಡ್ಲೇಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ನಮಗೆ ಒಂದು ಬಹುಮತವನ್ನ ನಾವು ತಗೊಳ್ತೀವಿ ಅಂತಕ್ಕಂಥದ್ದು ನಮಗೆ ಒಂದು ಕನಸಿದೆ ಸರ್. ಅದನ್ನ ನಾವು ನೆನಪು ಮಾಡ್ತೀವಿ ಅಂತಕ್ಕಂಥ ಭಾವನೆ ಮೇಲೆ ನಾವಿದ್ದೀವಿ. ಇವತ್ತು ನಿಮ್ಗೆ ಹೇಳ್ಬೇಕು ಅಂದ್ರೆ ಹೇಳ್ಕೊಳ್ಳಿ ಸರ್, ಎಷ್ಟಾದ್ರೂ ಹೇಳ್ಕೊಳ್ಳಿ. ಇವಾಗ ನೀವು ನೋಡಿದ್ರಿ, ನಾವು 126 ಅನೌನ್ಸ್ ಮಾಡಿದಾಗ ನಮ್ಮಲ್ಲಿ ಏನು ಬದಲಾಯ್ತೆ. ಈ ಅತಂತ್ರದ ಪ್ರಶ್ನೆ ಕರ್ನಾಟಕದ ಜನ, ಕನ್ನಡ ಜನ ಅವ್ರಿಗೆಲ್ಲಾನು ಈ 10 ವರ್ಷ ಅನುಭವಿಸಿರ್ತಕ್ಕಂಥ ನೋವನ್ನ ನುಂಗ್ಕೊಂಡು ಈ ಅತಂತ್ರದ ಸ್ಥಿತಿಗೆ ತರೋದೇ ಇಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಸರ್. ಈಗ 80ರಲ್ಲಿ ಏನಾಯ್ತು, 77ರಲ್ಲಿ ಏನಾಯ್ತು, 72ರಲ್ಲಿ ಏನಾಯ್ತು, ನೀವು ನೋಡಿ ಸರ್. ನೆಕ್ಸ್ಟ್ ಏನಾಯ್ತು, 94ರಲ್ಲಿ ಏನಾಯ್ತು ಸರ್. ಈ ಸಾರಿ ಜನ ಏನೋ ಒಂದು ಚೇಂಜ್, ಈ ಬಿಜೆಪಿನೂ ಬೇಡ, ಕಾಂಗ್ರೆಸ್ ಬೇಡ ಅಂತಕ್ಕಂಥ ಒಂದು ಬದಲಾವಣೆ. ಕಾಂಗ್ರೆಸ್ನ 120 ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. 120 ಕ್ಷೇತ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. 20 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆಯಲ್ಲಿ ಹೊಂದಾಣಿಕೆ ಮೂಡದ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿಗೆ ಪಟ್ಟಿ ರವಾನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್ ಹಾಗೂ ಖರ್ಗೆ ನಡುವೆ ಒಮ್ಮತ ಮೂಡಿಲ್ಲ. ಈ ಹಿನ್ನೆಲೆಯಲ್ಲಿ ಪಟ್ಟಿ ರವಾನೆಯಾಗಿದೆ. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ 20 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಆಗಲಿದೆ. ಇನ್ನು ಶಾಂತಿನಗರ ಕ್ಷೇತ್ರದಿಂದ ಶಾಸಕ ಎನ್ಎ ಹ್ಯಾರಿಸ್ಗೆ ಟಿಕೆಟ್ ಕೈತಪ್ಪಿದೆ. ಇತ್ತೀಚೆಗೆ ಕೈ ಹಿಡಿದ ಅಶೋಕ್ ಖೇಣಿಗೂ ಜೈ ಎಂದಿದ್ದು ಟಿಕೆಟ್ ಕೈತಪ್ಪೋ ಆತಂಕದಲ್ಲಿದ್ದ ಧರಮ್ ಸಿಂಗ್ ಅಳಿಯ ಚಂದ್ರ ಸಿಂಗ್ ಹೆಸರು ಕೂಡ ಮೊದಲ ಲಿಸ್ಟ್ನಲ್ಲೇ ಇದೆ. ಇನ್ನು ಮಹಿಳೆಯರಲ್ಲಿ ಸಚಿವೆ ಉಮಾಶ್ರೀ, ಮೋಟಮ್ಮ ಹಾಗೂ ಇತ್ತೀಚೆಗೆ ಕಾಂಗ್ರೆಸ್ ಸೇರಿದ ರೆಬಲ್ಸ್ ಶಾಸಕರಿಗೂ ಮಣೆ ಹಾಕಲಾಗಿದೆ. ಇನ್ನು ಗೀತಾ ಮಹಾದೇವ ಪ್ರಸಾದ್ ಅವರಿಗೆ ಗುಂಡ್ಲುಪೇಟೆಯಿಂದ, ಡಾಕ್ಟರ್ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ಫೈನಲ್ ಆಗಿದೆ. ಶಿವಶಂಕರ್ ರೆಡ್ಡಿ ಅವರಿಗೆ ಗೌರಿಬಿದನೂರಿನಿಂದ, ಹಾಗೆಯೇ ವೆಂಕಟರಾಮಯ್ಯ ಅವರಿಗೆ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ ಫೈನಲೈಸ್ ಆಗಿದೆ. ಮೊದಲ ಪಟ್ಟಿ ಇದು. 120 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡಲಾಗಿದೆ. ಅದರಲ್ಲಿ ಯಾವ್ಯಾವ ಕ್ಷೇತ್ರ, ಯಾವ್ಯಾವ ಅಭ್ಯರ್ಥಿಗಳು ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇನ್ನು 20 ಕ್ಷೇತ್ರಗಳಲ್ಲಿ ಒಂದಿಷ್ಟು ಗೊಂದಲ ಇದೆ. ಎಸಿ ಶ್ರೀನಿವಾಸ್ ಅವರಿಗೆ ಮಹದೇವಪುರ, ಹಾಗೆಯೇ ಎಂಟಿಬಿ ನಾಗರಾಜ್ ಅವರಿಗೆ ಹೊಸಪೇಟೆಯಿಂದ, ಡಾಕ್ಟರ್ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರದಿಂದ, ಗೀತಾ ಮಹಾದೇವ ಪ್ರಸಾದ್ ಅವರಿಗೆ ಗುಂಡ್ಲುಪೇಟೆಯಿಂದ, ಇನ್ನು ಶಿವಶಂಕರ್ ರೆಡ್ಡಿ ಅವರಿಗೆ ಗೌರಿಬಿದನೂರಿನಿಂದ, ವೆಂಕಟರಾಮಯ್ಯ ಅವರಿಗೆ ದೊಡ್ಡಬಳ್ಳಾಪುರದಿಂದ ಟಿಕೆಟ್ ಫೈನಲೈಸ್ ಆಗಿದೆ. 20 ಕ್ಷೇತ್ರಗಳಲ್ಲಿ ಒಂದಿಷ್ಟು ಗೊಂದಲ ಇದೆ, ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ಅದನ್ನ ಸೋನಿಯಾ ಗಾಂಧಿ ಅವರಿಗೆ ಕಳಿಸಿಕೊಟ್ಟಿದ್ದಾರೆ. ಇನ್ನು ಅಶೋಕ್ ಖೇಣಿ ಅವರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ರು. ಅವ್ರಿಗೂ ಕೂಡ ಟಿಕೆಟ್ ಮೊದಲನೇ ಲಿಸ್ಟಲ್ಲೇ ಕನ್ಫರ್ಮ್ ಆಗಿದೆ. ಬಸವ ಕಲ್ಯಾಣದಿಂದ ಚಂದ್ರಸಿಂಗ್ ಅವರಿಗೆ ಬೀದರ್ ದಕ್ಷಿಣದಿಂದ, ಇನ್ನು ಶಕುಂತಲಾ ಶೆಟ್ಟಿ ಅವರಿಗೆ ಪುತ್ತೂರಿನಿಂದ, ಹಾಗೆಯೇ ಶಾರದಾ ಶೆಟ್ಟಿ ಅವರಿಗೆ ಕುಮಟಾದಿಂದ ಇದೀಗ ಟಿಕೆಟ್ ಕಾಂಗ್ರೆಸ್ ಪಕ್ಷದಲ್ಲಿ ಫೈನಲ್ ಆಗಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿ ದಕ್ಷಿಣ ಕ್ಷೇತ್ರದಿಂದ, ಉಮಾಶ್ರೀ ಅವರಿಗೆ ತೇರದಾಳ, ಪ್ರಿಯಾಂಕ್ ಖರ್ಗೆ ಅವರಿಗೆ ಚಿತ್ತಾಪುರ, ಹಾಗೆಯೇ ಮೋಟಮ್ಮ ಅವರಿಗೆ ಚಿಕ್ಕಮಗಳೂರಿನ ಮೂಡಿಗೆರೆಯಿಂದ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಪಕ್ಷದ ಹಿರಿಯ ಮುಖಂಡರು ನಮಗೂ ಟಿಕೆಟ್ ಇರಲಿ, ನಮ್ಮ ಮಕ್ಕಳಿಗೂ ಟಿಕೆಟ್ ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ರು. ಇದೀಗ ನಾಯಕರ ಒತ್ತಡಕ್ಕೆ ಮಣಿದ ಹೈಕಮಾಂಡ್ 3 ಮುಖಂಡರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದೆ. ಮತ್ತೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಸರತ್ತು ನಡೆಸುತ್ತಿರೋ ಕಾಂಗ್ರೆಸ್ ಗೆಲ್ಲುವ ಕುದುರೆಗಳಿಗೆ ಗಾಳ ಹಾಕ್ತಿದೆ. ಈ ನಡುವೆ ವರುಣದಲ್ಲಿ ಯತೇಂದ್ರ ಸ್ಪರ್ಧಿಸೋದು ಪಕ್ಕಾ ಆಗ್ತಿದ್ದಂತೆ ಕೈಪಾಳ್ಯದಲ್ಲಿ ಮಕ್ಕಳಿಗಾಗಿ ಟಿಕೆಟ್ ಪೈಪೋಟಿ ಜೋರಾಗಿತ್ತು. ಈ ಬಾರಿ 3 ಕಾಂಗ್ರೆಸ್ ನಾಯಕರ ಮಕ್ಕಳಿಗೆ ಟಿಕೆಟ್ ಸಿಕ್ಕಿದೆ. ಮೈಸೂರಿನ ವರುಣದಿಂದ ಸಿಎಂ ಮಗ ಯತೇಂದ್ರ, ಬೆಂಗಳೂರು ನಗರ ಜಿಲ್ಲೆಯ ಸಿವಿ ರಾಮನಗರದಿಂದ ಸಚಿವ ಮಹಾದೇವಪ್ಪ ಪುತ್ರ ಸುನೀಲ್ ಬೋಸ್ ಹಾಗೂ ಜಯನಗರದಿಂದ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿಗೆ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ಅನೌನ್ಸ್ ಆಗಿದೆ. ಇನ್ನು ಕಾಂಗ್ರೆಸ್ ನಾಯಕರ ಮಕ್ಕಳಿಗೆ ಟಿಕೆಟ್ ನೀಡಲು ಗೆಲುವೇ ಮಾನದಂಡ, ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲಾಗ್ತಿದೆ ಎಂದು ಸಿಎಂ ಕಾಂಗ್ರೆಸ್ ನಾಯಕರಿಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಟಿಕೆಟ್ ಪಡೆದು ಮೊಳಕಾಲ್ಮೂರಿಗೆ ಆಗಮಿಸಿದ್ದ ಶ್ರೀರಾಮುಲುಗೆ ಇವತ್ತು ಭಾರೀ ಶಾಕ್ ಆದಿತ್ತು. ನಾಯಕನಹಟ್ಟಿಯಲ್ಲಿ ತಿಪ್ಪೇಸ್ವಾಮಿ ಬೆಂಬಲಿಗರು ಕೊಟ್ಟ ವೆಲ್ಕಮ್ ನೋಡಿ ಬಳ್ಳಾರಿ ಟೀಮ್ ಅಕ್ಷರಶಃ ನಡುಗು ಹೋಗಿದೆ. ಬಳ್ಳಾರಿ ಸಂಸದನಿಗೆ ಬಿಸಿ ತುಪ್ಪವಾದ ಮೊಳಕಾಲ್ಮೂರು.
ಕಳ್ಳ ಕಳ್ಳ ಬಳ್ಳಾರಿ ಕಳ್ಳ ಎಂದು ಶ್ರೀರಾಮುಲುಗೆ ಸ್ವಾಗತ. ಚಪ್ಪಲಿ ಕಲ್ಲು ತೂರಿ ಸ್ವಾಗತಿಸಿದ ನಾಯಕನಹಟ್ಟಿ ಜನ. ಬಿಜೆಪಿ ಹೈಕಮಾಂಡ್ನಿಂದ ಟಿಕೆಟ್ ಪಡೆದು ಮೊದಲ ಬಾರಿ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಆಗಮಿಸಿದ ಬಳ್ಳಾರಿ ಸಂಸದ ಶ್ರೀರಾಮುಲು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ನಾಯಕನಹಟ್ಟಿ ಗ್ರಾಮಸ್ಥರು ಕೊಟ್ಟ ಸ್ವಾಗತ ನೋಡಿ ಇಲ್ಲಿ ಹೇಗಪ್ಪ ಗೆಲ್ಲೋದು ಅಂತ ಕಕ್ಕಾಬಿಕ್ಕಿಯಾಗಿ ಬಿಟ್ರು. ಮೊಳಕಾಲ್ಮೂರು ಹಾಲಿ ಶಾಸಕ ತಿಪ್ಪೇಸ್ವಾಮಿಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ನಾಯಕನಹಟ್ಟಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಇಂದು ಕ್ಷೇತ್ರಕ್ಕೆ ಶ್ರೀರಾಮುಲು ಆಗಮಿಸುವ ವಿಷಯ ತಿಳಿದ ಗ್ರಾಮಸ್ಥರು ತಮ್ಮ ತಾಕತ್ತು ಪ್ರದರ್ಶಿಸಿದ್ರು. ಕಳ್ಳ ಕಳ್ಳ ಬಳ್ಳಾರಿ ಕಳ್ಳ ಎಂದು ಶ್ರೀರಾಮುಲು ವಿರುದ್ಧ ಘೋಷಣೆ ಕೂಗಿ ಶ್ರೀರಾಮುಲು ಬೆಂಬಲಿಗ ವೆಂಕಟಸ್ವಾಮಿ ಮೇಲೆ ಹಲ್ಲೆ ಮಾಡಿ ಶರ್ಟ್ ಹರಿದ್ರು. ಮೇಲ್ಗುಂಟೆ ತಿಪ್ಪೇಸ್ವಾಮಿಯವರ ಫಾಲೋವರ್ಸ್ ಅಂತ ಅನಿಸುತ್ತೆ ಬಾಳಮಟ್ಟಿ ನನಗೆ. ಅವರೆಲ್ಲ ಬಂದು ತಿಪ್ಪೇಸ್ವಾಮಿಯವರಿಗೆ ಟಿಕೆಟ್ ಸಿಗದೇ ಇರುವ ಕಾರಣ ಅದೇನೊಬ್ಬ ಪ್ರಮುಖ ಕಾರಣ ಅಂತಂತೆ ಏಕಾಏಕಿ ದೊಡ್ಡ ಗುಂಪಿನಲ್ಲಿ ನಾನು ಹೊಡೆದ ವಿಚಾರ. ಇಷ್ಟು ತಾಯಿ ಇಲ್ಲಿ ಇದರಿಂದ ಮನೆಗೆ ಒಳಗೆ ಬರಕ್ಕೆ ಅವಕಾಶ ಮಾಡಿಕೊಟ್ರು. ಹಂಗಾಗಿ ಒಂದು ಸ್ವಲ್ಪ ನಾನು ಉಳ್ಕಂಡೆ ಅಂತ ನನಗೆ ಅನಿಸ್ತದೆ. ಇಲ್ಲಾಂದ್ರೆ ಖಂಡಿತ ಕಷ್ಟ ಇತ್ತು. ಇಷ್ಟೆಲ್ಲ ಪ್ರತಿಭಟನೆ ನಡೆಯುತ್ತಿದ್ರೂ ಲೆಕ್ಕಿಸದೆ ಕ್ಷೇತ್ರಕ್ಕೆ ಆಗಮಿಸಿದ ಶ್ರೀರಾಮುಲು ಕಾರಿನ ಮೇಲೆ ಕಲ್ಲು ಇಟ್ಟಿಗೆ ಚಪ್ಪಲಿ ತೂರಿದ ಗ್ರಾಮಸ್ಥರು ಶ್ರೀರಾಮುಲು ಸ್ಪರ್ಧೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಮಾತನಾಡಿದ ಶ್ರೀರಾಮುಲು ಹೈಕಮಾಂಡ್ ಸೂಚನೆಯಂತೆ ನಾನು ಅಭ್ಯರ್ಥಿಯಾಗಿದ್ದೇನೆ, ಇಲ್ಲಿ ನಾನು ಸ್ಪರ್ಧೆ ಮಾಡೋದು ಪಕ್ಕಾ ಎಂದು ಹೇಳಿದ್ರು. ರಾಷ್ಟ್ರೀಯ ಅಧ್ಯಕ್ಷ ಅಂತ ಅಮಿತ್ ಶಾ ಅವ್ರನ್ನ ನಾವು ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ತಂತ್ರದಿಂದ ರಾಮುಲವ್ರನ್ನ ಇಲ್ಲಿ ಸ್ಪರ್ಧೆ ಮಾಡಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ರು. ಅವುಗಳು ವಾರಾಣಸಿಯಿಂದ ಸ್ಪರ್ಧೆ ಮಾಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲನ. ಅದೇ ರೀತಿ ಅನೇಕ ಉದಾಹರಣೆಗಳು ನಮ್ಮ ಹತ್ರ ಇದಾವ. ಯಾವ ರೀತಿಯಲ್ಲಿ ಕೂಡ ಪ್ರತಿಭಟನೆಗಳಿಗೆ ಇದು ಕಾಂಗ್ರೆಸ್ ಷಡ್ಯಂತ್ರದಿಂದನೇ ಪ್ರತಿಭಟನೆಗಳು ನಡೀತಾ ಇದಾವ. ಶ್ರೀರಾಮುಲವ್ರನ್ನ ಕಟ್ಟಾಕಬೇಕಂದ್ರೆ ಪ್ರತಿಭಟನೆ ನಡೀತಿದಾವ. ಶ್ರೀರಾಮುಲವ್ರು ಇಂಥದಕ್ಕೆ ಬೆದರೋ ಮನುಷ್ಯ ನಾನಲ್ಲ. ತಿಪ್ಪೇಸ್ವಾಮಿ ಬೆಂಬಲಿಗರ ರಂಪಾಟ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ಶ್ರೀರಾಮುಲು ಎಲ್ಲವನ್ನ ನಿಭಾಯಿಸಲಿದ್ದಾರೆ ಅಂದ್ರು. ಯಾವುದಕ್ಕೂ ಪ್ರತಿಕ್ರಿಯೆ ಇಷ್ಟಪಡೋದಿಲ್ಲ. ಶ್ರೀರಾಮುಲುಗೆ ಕೆಪಾಸಿಟಿ ಇದೆ, ಅದೆಲ್ಲವನ್ನ ಸರಿ ಮಾಡೋದು. ಯಾವುದಕ್ಕೂ ಪ್ರತಿಕ್ರಿಯೆ ಇಷ್ಟಪಡೋದಿಲ್ಲ. ಶ್ರೀರಾಮುಲುಗೆ ಕೆಪಾಸಿಟಿ ಇದೆ, ಅದೆಲ್ಲವನ್ನ ಸರಿ ಮಾಡೋದು. ಮೊಳಕಾಲ್ಮೂರಿನಲ್ಲಿ ಒಂದೇ ದಿನಕ್ಕೆ ಶ್ರೀರಾಮುಲು ಹೈರಾಣಾಗಿದ್ದು ಇನ್ನು ಮುಂದೆ ಯಾವ ರೀತಿ ಪ್ರಚಾರ ಮಾಡ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚುನಾವಣೆ ಹತ್ರವಾಗ್ತಾ ಇದ್ದಂತೆ ಪಕ್ಷಗಳ ಪ್ರಚಾರ ಕೂಡ ಬಿರುಸಿನಿಂದ ಸಾಗ್ತಾ ಇದೆ. ಬಿಜೆಪಿ ಅಮಿತ್ ಶಾ, ಮೋದಿ ಸೇರಿದಂತೆ ಘಟಾನುಘಟಿಗಳನ್ನ ಕರೆಸಿ ಪ್ರಚಾರ ನಡೆಸ್ತಾ ಇದೆ. ಕಾಂಗ್ರೆಸ್ ರಾಹುಲ್ ಗಾಂಧಿಯನ್ನ ಕರೆಸಿಕೊಂಡು ಮತ ಕೇಳ್ತಾ ಇದೆ. ಇತ್ತ ಜೆಡಿಎಸ್ನ ಎಚ್ ಡಿ ರೇವಣ್ಣ ಇವತ್ತು ಹೊಳೆನರಸೀಪುರದಲ್ಲಿ ಅಧಿಕೃತವಾಗಿ ಪ್ರಚಾರಕ್ಕಿಳಿದಿದ್ರು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಇಂದು ಹೊಳೆನರಸೀಪುರದಲ್ಲಿ ಮತ ಬೇಟೆ ಶುರು ಮಾಡಿದ್ರು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ದೇವರಲ್ಲಿ ಸಂಕಲ್ಪ ಮಾಡಿದ್ರು. ಬಳಿಕ ಪ್ರಚಾರ ವಾಹನಕ್ಕೆ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಮತ ಪ್ರಚಾರದಲ್ಲಿ ತೊಡಗಿದ್ರು. ಶಾಸ್ತ್ರ ಜ್ಯೋತಿಷ್ಯ ನಂಬುವ ರೇವಣ್ಣ ಪ್ರತಿ ಬಾರಿಯಂತೆ ಕ್ಷೇತ್ರದ ಪೂರ್ವ ದಿಕ್ಕಿನಲ್ಲಿರುವ ಮೂಡಲಹಿಪ್ಪೆಯಿಂದ ಪ್ರಚಾರ ಕಾರ್ಯ ಆರಂಭಿಸಿದ್ರು. ಪತ್ನಿ ಭವಾನಿ ರೇವಣ್ಣ, ಪುತ್ರರಾದ ಪ್ರಜ್ವಲ್ ಹಾಗೂ ಸೂರಜ್ ತೆರೆದ ವಾಹನದಲ್ಲಿ ಮತಬೇಟೆಗೆ ಸಾಥ್ ಕೊಟ್ರು. ಚುನಾವಣಾ ಪ್ರಚಾರಕ್ಕಾಗಿಯೇ ನವೀಕರಣಗೊಂಡಿರೋ ವಾಹನದಲ್ಲಿ ಕುಟುಂಬಸ್ಥರೆಲ್ಲರೂ ಪ್ರಚಾರ ಮಾಡ್ತಿದ್ರೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಈ ಮೂಲಕ ಮೊದಲ ದಿನವೇ ಪ್ರಚಾರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತಿಂದ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ನಮ್ಮ ಊರಿನ ದೇವತೆಯಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ಪೂಜೆ ಮುಗಿಸಿ ಮೂಡ್ಲು ಪ್ರೋಗ್ರಾಮ್ದಿಂದ ಇವತ್ತು ಪ್ರಾರಂಭ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಸರ್, ಅವ್ರು ಬೆಳಿಗ್ಗೆ ಬಂದರು, ನಾನು ಓಡ್ತಾ ಇದ್ದೆ ದೇವಸ್ಥಾನಕ್ಕೆ. ಅವ್ರು ಬಂದು ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಅಧಿಕಾರ ಇರಲಿ ಇಲ್ದಲೇ ಇರಲಿ ನಮ್ಮ ಕೈಲಾದಷ್ಟು ಕೆಲಸ ಮಾಡಿದ್ದೀವಿ. ಪ್ರಚಾರಕ್ಕೂ ಮುನ್ನ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮನೆಗೆ ಗೊರವಯ್ಯನವರು ಭೇಟಿ ನೀಡಿ ಆಶೀರ್ವದಿಸಿದ್ರು. ದೈವ ಭಕ್ತ ಜೆಡಿಎಸ್ ನಾಯಕ ರೇವಣ್ಣ ಮೈಲಾರಲಿಂಗನ ಕೃಪೆಗೆ ಪಾತ್ರರಾಗಿದ್ದು, ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಮೈಲಾರಲಿಂಗೇಶ್ವರ ಕ್ಷೇತ್ರದಿಂದ ಬಂದಿದ್ದ ಗೊರವಯ್ಯರ ದಿಢೀರ್ ಭೇಟಿಯಿಂದ ರೇವಣ್ಣಗೆ ಶುಭ ಸೂಚಕ ಅಂತಾನೆ ಮಾತಾಡ್ತಾ ಇದ್ದಾರೆ. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಜೋರಾಯ್ತು ಚಾಕ್ ವಾರ್. ಒಂದ್ ಕಡೆ ಪಕ್ಷಾಂತರ ಪರ್ವ, ಮತ್ತೊಂದ್ ಕಡೆ ಭರ್ಜರಿ ಪ್ರಚಾರ. ಎಲ್ಲದರ ಮಧ್ಯೆ ಸಿಗ್ತಾ ಇವೆ ಒಂದಷ್ಟು ಕಲರ್ಫುಲ್ ಬೈಟ್ಸ್. ಅದೇ ಬೈಟ್ ಅಪ್ ಬೈಟ್.
ಇನ್ನು ಮುಂದೆ ಮನೆ ಬಾಗಿಲಿಗೆ ನಾಯಿ ಇದೆ, ಎಚ್ಚರಿಕೆ ಬೋರ್ಡ್ ಬೇಡ. ಬಿಜೆಪಿ ಇದೆ, ಜೆಡಿಎಸ್ ಇದೆ, ಎಚ್ಚರಿಕೆ ಬೋರ್ಡ್ ಹಾಕಿ ಅಂತ ಮುಖ್ಯಮಂತ್ರಿ ಚಂದ್ರು ಬಿಜೆಪಿ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸದನ್ನ ನೋಡಿ ಇವತ್ತಿನ ಬೈಟ್ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಒಂದು ಕಾಲದಲ್ಲಿತ್ತು, ಸ್ವಾತಂತ್ರ್ಯದ ಪೂರ್ವದಲ್ಲಿ. ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ, ಬ್ರಿಟಿಷರೇ ಪ್ರಾಮಾಣಿಕವಾಗಿ ಹೇಳ್ತೀನಿ, ಇವತ್ತು ನಾವು ಹೇಳಬೇಕಾಗಿದೆ, ಬ್ರಿಟಿಷ್ನವ್ರು ಹೇಳಬೇಕಾಗಿಲ್ಲ. ಅವರು ಇಂಗ್ಲಿಷ್ ಬಗ್ಗೆ ಇವತ್ತು ಹಿಂದಿ ಹೇಳ್ತಾ ಇದ್ದಾರೆ. ಬಿಜೆಪಿಯವರೇ ಅಧಿಕಾರ ಬಿಟ್ಟು ತೊಲಗಿ, ಬಿಜೆಪಿಯವರೇ ಸಾಧ್ಯವಾದರೆ ದೇಶ ಬಿಟ್ಟು ತೊಲಗಿ. ಈ ವಾಕ್ಯದ ಘೋಷಣೆಯೊಳಗೆ ನಾವು ಪರಿಸ್ಥಿತಿಯನ್ನು ಸುಧಾರಿಸಬೇಕಾಗಿದೆ. ಜೆಡಿಎಸ್ನವ್ರಿಗೆ ದೇಶ ಬಿಟ್ಟು ಮೇಲೆ ಕಳಿಸಬೇಕಾಗಿಲ್ಲ, ಜಾತಿ ಬಿಟ್ಟರೆ ಸಾಕಾಗಿದೆ. ನೆಟ್ಟಿಗಿರ್ತೀರಾ ನೀವು? ಯಾರು ನೋಡಿದ್ರು ಕಿತ್ತಾಕಿ ನಾನು ಅಣ್ಣ ತಮ್ಮ, ಅವ್ರು ಬಿಟ್ಟು ಅವ್ರು ಯಾರು? ರೇವಣ್ಣನ್ ಬಿಟ್ರೆ ಕುಮಾರಸ್ವಾಮಿ ಬಿಟ್ರೆ ದೇವೇಗೌಡ ಬಿಟ್ರೆ ಅವ್ರು ಅಷ್ಟೂ ಬಿಟ್ರೆ ಭವಾನಿ. ಆಮೇಲೆ ಹಂಗೂ ನಿಂತು ಬಿಡಿದ್ರೆ ಕಣ್ಣೀರ್ ಹಾಕೊಂಡು ಪ್ರಜ್ವಲ್ ಈಗಾಗಲೇ MP ಮಾಡ್ತಾನೆ ಇದ್ದಾರೆ ಅವ್ರಾಗಲೇ. ನನ್ನ ಪದವಿಗೆ ಏನ್ ತೊಂದರೆ ಇಲ್ಲ, ಹಾಗಾಗಿ ಯಾರನ್ನ ಏನ್ ಬೇಕಾದ್ರೂ ಟೀಕೆ ಮಾಡ್ಬೋದು ನಾನು. ಆದ್ರೆ ಅವ್ರಿಗೂ ಟೀಕೆ ಮಾಡೋ ತರ ಯಾರು ಅನಂತ್ ಕುಮಾರ್ ಹೆಗ್ಡೆ, ಆಮೇಲೆ ಆ ಮೇಡಮ್ ಯಾರು ಚಿಕ್ಕಮಂಗ್ಳೂರು ಶೋಭಾ ಕರಂದ್ಲಾಜೆ, ಈ ನಿಮ್ಮೂರ್ನವರೇ, ಭಯ ಆಗುತ್ತೆ ಅವ್ರ ಹೆಸರು ಹೇಳಿದ್ರೆ ಗುಂಪಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರ ಅಂತ. ನಿಮ್ಮೂರ್ನವರೇ ಒಬ್ಬ MP, ಅವರ ಭಾಷಣವನ್ನ ಎಲ್ಲಾ ಕಡೆ ಇಟ್ಕೊಂಡ್ರೆ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ. ಕಳ್ಳನ ಮಕ್ಕಳೆಲ್ಲ ಅಧಿಕಾರಕ್ಕೆ ಬಂದ್ಬಿಡ್ತಾರೆ, ಸ್ವಾಮಿ ಹುಷಾರಾಗಿರಿ, ನೀವು ಎಚ್ಚರಿಕೆ ಆಗಿರಿ ಅಂತಾರೆ. ನಾನ್ ಕಳ್ಳನ ಮಕ್ಕಳು ಒಂದಿಲ್ಲ, ಬರಿಬೇಡಿ ಸ್ವಾಮಿ ಹಂಗಂತ. ಚಂದ್ರಬಾಯಿಂದ ಯಾಕೆ ಬಂತು ಅಂತ ಆ ತರ ಅರಳಿ ಕಟ್ಟು ಅಯೋಗ್ಯನ ಮಕ್ಕಳು, ಕಳ್ಳನ ಮಕ್ಕಳು, ಈ ನಾಯಿ ನರಿ ಎಲ್ಲ ಅಂತ ಮಾತಾಡ್ತಾರೆ. ಈ ಬಾಗಿಲು ಹಾಕಿರ್ತಾರೆ, ಎಚ್ಚರಿಕೆ ಅಂತ ಒಂದು ಬೋರ್ಡ್ ಇರ್ತಾವ ಮನೆ ಬಾಗಿಲಲ್ಲಿ, ಗೊತ್ತಾ? ನಾಯಿಗಳಿವೆ ಎಚ್ಚರಿಕೆ, ನಾಯಿಗಳಿವೆ ಎಚ್ಚರಿಕೆ. ನಾವು ಆ ತರ ಹೇಳಂಗಿಲ್ಲ. JDS ಇದೆ ಎಚ್ಚರಿಕೆ, ಬಿಜೆಪಿ ಇದೆ ಎಚ್ಚರಿಕೆ, ಕಟ್ಕೊಂಡು ಒಳಗೆ ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ, ಆಚೆಗೆ ಮಾತ್ರ ಹುಷಾರಾಗಿ ಹಾಕ್ತಿವಿ ನಾವು ನಿಮ್ಮನ್ನ, ಒಳಗೆ ಬರ್ಬೇಕಾದ್ರೆ ಎಚ್ಚರಿಕೆ ಆಗಿರಿ. ಕಾಂಗ್ರೆಸ್ ಹಂಗಿಲ್ಲ, ಬೇಲಿ ಗೀಲಿ ಏನಿಲ್ಲ, ಯಾರು ಬೇಕಾದ್ರೂ ಬರ್ಬಹುದು, ಯಾರು ಬೇಕಾದ್ರೂ. ಇದು ಇವತ್ತಿನ ಕನ್ನಡ ನಾಡತಂಗ ಸುದ್ದಿ ಕೊಟ್ಟಿದ್ದು ನಾನ್ ಶರ್ಮತಾ ಶೆಟ್ಟಿ. ನೋಡ್ತಾರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.